ಉತ್ತರ ಕರ್ನಾಟಕ ಒಳಗೆ ಒಂದು ಫೇಮಸ್ ಆದ ಇದು ಕರ್ಜಿಕಾಯಿ. ಯಾವುದೋ ಒಂದು ಕುಬ್ಸ ಮಾಡಲಿ ಮತ್ತು ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿ, ಆ ಕಾರ್ಯಕ್ರಮ ಒಳಗೆ ಇದಂತೂ ಪಕ್ಕಾ ಇರ್ತೈತೆ ನೋಡ್ರಿ. ಅದ ನೋಡ್ರಿ ಶೇಂಗಾ ಕರ್ಜಿಕಾಯಿ. ಹಬ್ಬ ಒಳಗೆ ಮತ್ತು ಮಾನಮಿ ಒಳಗೆ ಮತ್ತು ಕುಬುಸ ಮದುವೆ ಹೀಗೆಲ್ಲ ಮಾಡುವೊಳಗೆ ಇದನ್ನು ಕಂಪಲ್ಸರಿ ಮಾಡ್ತಾರೆ ರೀ. ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ಫಸ್ಟಿಗೆ ನಿಮಗೆ ಎಷ್ಟು ಬೇಕಷ್ಟು ಮೈದಾ ಹಿಟ್ಟು ತೊಗೊಳ್ರಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ, ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕ್ರಿ. ಸೊ ಕಲಿಸ್ಕೊಳ್ಳೋದು ನನಗೆ ಇಲ್ಲಿ ಎಷ್ಟು ಬೇಕು ಅಷ್ಟು ಮೈದಾ ಹಿಟ್ಟು ತೊಗೊಂಡೇನಿ. ನಾನು ಸ್ವಲ್ಪ ಮಾಡೋದಿತ್ತು, ಹಾಗಾಗಿ ಸ್ವಲ್ಪ ತೊಗೊಂಡೇನಿ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ನಾವು ಗೋಧಿ ಹಿಟ್ಟು ಯಾವ ರೀತಿ ಕಲಿಸ್ತೀವಲ್ರಿ ಆ ರೀತಿ ಅದನ್ನು ಕಲಿಸ್ಬೇಕ್ರಿ. ಎಲ್ಲ ಕಲಿಸಿ ಅಂದ್ರೆ ನಾದೋದಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಳಗೆ. ಇವಾಗ ನೋಡ್ರಿ ಈ ರೀತಿ ನಾದ್ಕೊಂಡು 1 hour ಇಡಬೇಕ್ರಿ ಅದನ್ನ. ಈಗ ಅದಕ್ಕೆ ಸ್ಟಫಿಂಗ್ಗೆ ಯಾವುದೆಲ್ಲ ಬೇಕಂತ ಹೇಳಿ ನೋಡೋಣ ಬರ್ರಿ. ಸ್ಟಫಿಂಗ್ಗೆ ಶೇಂಗಾ ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿದು ಪುಡಿ ಹಾಕಿ ಸ್ಟಫಿಂಗ್ ಮಾಡ್ಕೋಬೇಕ್ರಿ. ಇಲ್ಲಿ ಹಚ್ಚಾಕ ಒಂದು ಸ್ವಲ್ಪ ಹಿಟ್ಟು ಇಟ್ಕೊಂಡೇನಿ. ನಾನಂತೂ ಫಸ್ಟ್ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಶೇಂಗಾನ ಸ್ವಲ್ಪ ಮಿಕ್ಸಿಗೆ ಹಾಕಿ ಮತ್ತು ಬೆಲ್ಲದ ಪುಡಿಯನ್ನು ಅದರೊಳಗೆ ಹಾಕಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡೇನ್ರಿ. ನೀವು ಕೂಡ ಅದೇ ರೀತಿ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೋರಿ. ಅಂದ್ರೆ ಫಸ್ಟಿಗೆ ಶೇಂಗಾನ ಹುರಿಬೇಕ್ರಿ. ಶೇಂಗಾ ಹುರಿದು ಅದ್ರ ಮ್ಯಾಗಿಂದೆಲ್ಲ ಸೊಪ್ಪಿ ತೆಗೆದು ಆಮೇಲೆ ಅದನ್ನು ಮಿಕ್ಸರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲ, ಅಂದ್ರೆ ನಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡೇನಿ. ಫೈನಲಿ ಈ ರೀತಿ ನಮ್ದು ಸ್ಟಫಿಂಗ್ ಆಗೈತೆ ನೋಡ್ರಿ. ನೀವು ಕೂಡ ಇದೇ ರೀತಿ ಸ್ಟಫಿಂಗ್ ಮಾಡ್ಕೊಳ್ರಿ. ಅದ್ರೊಳಗೆ ಬೇಕಂದ್ರೆ ಎಳ್ಳು ಕೂಡ ಹಾಕೋಬೋದು ರೀ. ಬಿಳಿ ಎಳ್ಳು ಇರ್ತಾವಲ್ರಿ, ಅದನ್ನು ಹುರಿದು ಅದ್ರೊಳಗೆ ಹಾಕೋಬೋದು. ಇನ್ನೂ ಅದು ಟೇಸ್ಟ್ ಸೂಪರಾಗಿರ್ತೈತಿ. ನಾ ಇಲ್ಲಿ ಎಳ್ಳು ಹಾಕಿಲ್ಲ, ಜಸ್ಟ್ ಶೇಂಗಾ ಪುಡಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿ ಅಷ್ಟು ಹಾಕ್ಕೊಂಡೇನಿ. ಈಗ ಸ್ಟಫಿಂಗು ರೆಡಿ ಆಗೈತ್ರಿ ನಮ್ಮದು. ಈಗ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಹಿಟ್ಟು ನಾದಿದ್ವಲ್ರಿ, ಅದರೊಳಗಿಂದ ಹಿಟ್ಟು ತೊಗೊಂಡು ಇವಾಗ ಅದಕ್ಕೆ ಸ್ಟಫಿಂಗ್ ಮಾಡೋಕೆ ಎಲೆ ಅಂತಾರೆ ನಮ್ಮ ಕಡೆ. ಎಲೆ ಮಾಡೋಣ ಅಂತ ಈ ರೀತಿ ಮಾಡಿ ನೋಡ್ರಿ. ಎಲೆ ಈ ರೀತಿ ಮಾಡಿ ಅದ್ರ ಮ್ಯಾಗ ಈ ರೀತಿ ಸ್ಟಫಿಂಗ್ ಹಾಕಿ ಸ್ವಲ್ಪ ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ಅದನ್ನು ಸುತ್ತೂರಿಗೆ ಎಲ್ಲ ಹಚ್ಚಿ ನೋಡ್ರಿ ಈ ರೀತಿ ಹಚ್ಬೇಕು. ಹಚ್ಚಿ ಅದನ್ನು ಇವಾಗ ಪ್ಯಾಕ್ ಮಾಡ್ಬೇಕ್ರಿ, ಅಂದರೆ ಮುಚ್ಚಬೇಕ್ರಿ. ಅದು ಒಡಿಬಾರ್ದು, ಆ ರೀತಿಯಾಗಿ ಮುಚ್ಚಬೇಕು. ಮತ್ತು ಒಡೆದ್ರೆ ಎಣ್ಣೆ ಎಲ್ಲ ವೇಸ್ಟ್ ಆಗ್ತೈತ್ರಿ. ಎಣ್ಣೆ ಒಳಗೆ ಎಲ್ಲ ಅದು ಸ್ಟಫಿಂಗ್ ಎಲ್ಲ ಬಿಟ್ಕೋತೈತಿ. ಹಾಗಾಗಿ ಅದು ಉಚ್ಚಬಾರ್ದು ಅಂಥೇಳಿ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಮುಚ್ಚಬೇಕ್ರಿ. ಮುಚ್ಚಿ ಈಗ ಸೈಡ್ದ ನಾವು ಅದನ್ನು ಕೊರೆದು ತೆಗೆಯೋದ್ರಿ. ಯಾವ ರೀತಿ ಕೊರಿಯೋದು ಅಂಥೇಳಿ ತೋರಿಸ್ತೀನಿ ನಿಮ್ಗೆ ಇವಾಗ. ಇದನ್ನು ನೋಡ್ರಿ ಈ ರೀತಿ ಕೊರೆದು ಎಕ್ಸ್ಟ್ರಾ ಹಿಟ್ಟು ಇರ್ತೈತಲ್ರಿ, ಅದು ಮಾಡಿದ ಅದನ್ನು ಈ ರೀತಿ ತೆಗೆದು ಇವಾಗ ಇಟ್ಕೊಳ್ಳೋದ್ರಿ. ಸ್ವಲ್ಪ ಈ ರೀತಿ ಮಾಡಿ ಇಟ್ಕೊಂಡು ಆಮೇಲೆ ಕರೆದ್ರೆ ಆಯ್ತು ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಜಿಕಾಯಿ ರೆಡಿ ಆಗ್ತಾವೆ ನೋಡ್ರಿ. ಈ ರೀತಿಯಾಗಿ ಕಾಣ್ತಾವೆ. ಹಿಂಗೆ ಎಲ್ಲ ಸ್ಟಫಿಂಗನ್ನು ಮಾಡ್ಕೋಬೇಕ್ರಿ. ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಈ ರೀತಿ ಸ್ಟಫಿಂಗ್ ಮಾಡಿ ಇಷ್ಟೊಂದು ಈಗೆಲ್ಲ ರೆಡಿ ಮಾಡ್ಕೊಂಡೇನಿ. ಹಂಗೆ ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ. ಇವಾಗ ಒಂದೊಂದಾಗಿ ಅವನ್ನ ಕರಿಬೇಕ್ರಿ. ಅಂದ್ರೆ ಎಣ್ಣೆ ಒಳಗೆ ಹಾಕಿ ಯಾವ ರೀತಿ ನೋಡ್ರಿ ಇಲ್ಲಿ ಎಣ್ಣೆ ಒಳಗೆ ಹಾಕಿದ್ದೀನಿ ಯಾವ ರೀತಿ ಬರಾಕತ್ತಾವ ಅಂಥೇಳಿ. ಈಗ ಒಂದು ಸೈಡ ಬೇಯ್ದಿದ್ದಾವ್ರಿ, ಮತ್ತು ಇನ್ನೊಂದು ಸೈಡ ಈಗ ತಿರುಗಿಸಿ ಹಾಕೋಣ ಅಂಥೇಳಿ. ನೋಡಿರಿ ಯಾವ ರೀತಿ ಕಲರ್ ಬಂದಾವ ಅಂಥೇಳಿ. ಫುಲ್ ಕ್ರಿಸ್ಪಿನೂ ಇರ್ತಾವ್ರಿ, ತಿನ್ನೋಕೆ ಅಷ್ಟು ಮಸ್ತು ಇರ್ತಾವೆ. ನೀವು ಒಂದು ಸಲ ಆದರೆ ಟ್ರೈ ಮಾಡಿರಿ. ಮತ್ತು ನಿಮ್ಮ ಮನ್ಯಾಗ ಯಾವ ರೀತಿ ಕರ್ಜಿಕಾಯಿ ಮಾಡ್ತೀರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಕಡೆ ಅಂತೂ ಭಾಳ ವೆರೈಟಿ ಕರ್ಜಿಕಾಯಿ ಮಾಡ್ತಾರೆ ರೀ ಉತ್ತರ ಕರ್ನಾಟಕ ಒಳಗೆ. ಶೇಂಗಾದು ಕರ್ಜಿಕಾಯಿ ಮತ್ತು ಕೊಬ್ಬರಿದು ಮತ್ತು ಸಣ್ಣ ರವೆ ಇರ್ತೈತಲ್ರಿ, ಅದನ್ನು ಕೂಡ ನಮ್ಮ ಸೈಡ್ ಕರ್ಜಿಕಾಯಿ ಮಾಡ್ತಾರೆ. ಹಿಂಗೂ ವೆರೈಟಿ ಭಾಳ ಕರ್ಜಿಕಾಯಿ ಮಾಡ್ತಾರೆ ರೀ. ಜಾಸ್ತಿ ಅಂದರೆ ಇದನ್ನು ನಮ್ಮ ಸೈಡ್ ದೀಪಾವಳಿ ಮತ್ತು ಮಾನಮಿ ಒಳಗೆ ಮತ್ತು ಕುಬುಸ್ ಮಾಡಿದಾಗಂತೂ ಕಂಪಲ್ಸರಿ ಕುಬುಸ್ ಒಳಗೆ ಇದಂತೂ ಇರಾಕ ಬೇಕ್ರಿ. ಕುಬುಸ್ದಾಗೂ
ಆಲ್ಮೋಸ್ಟ್ ಒಂದು ಕುಬ್ಸ ಮಾಡ್ಬೇಕಂದ್ರೆ 1,000 2,000 ಈ ರೀತಿ ಕರ್ಜಿಕಾಯಿ ಮಾಡ್ತಾರೆ ರೀ ನಮ್ಮ ಕಡೆ. ನಿಮ್ಮ ಕಡೆ ಯಾವ ರೀತಿ ಎಲ್ಲ ಕರ್ಜಿಕಾಯಿ ಮಾಡ್ತಾರೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಸ್ಟ್ವರೆಗೂ ನಮ್ಮ ಕರ್ಜಿಕಾಯಿದ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.